ಸ್ಮಗ್ಲಿಂಗ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ ನಮಗೆ. ನಿಮ್ ಗಾಡಿ ಚೆಕ್ ಮಾಡ್ಬೇಕು. ಏನಿದೆಯಾ ಬ್ರೀಫ್ ಕೇಸಲ್ಲಿ? ಕೊಡೋ ಇಲ್ಲಿ. ಇವರೆಲ್ಲ ದೇವಸ್ಥಾನದಲ್ಲಿ ಕದೆಗೆ ಬಂದಿದ್ದಾರೆ. ಇನ್ನಿಬ್ರು ತಪ್ಪಿಸ್ಕೊಂಡಿದ್ದಾರೆ. ಬಂದ್ರು ಬರ್ಬೋದು. ಬೆಳಗಿನ ತನಕ ಇಲ್ಲೇ ಇದು ವಾಚ್ ಮಾಡಿ. ಪೊಲೀಸ್ನವರು ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ಏನ್ ಮಾಡೋದು? ಬೆಳಗ್ಗೆ ಬರೋಣ ಬಾ. ಅಷ್ಟರಲ್ಲಿ ಇನ್ ಯಾರಾದ್ರೂ ಬಂದು ಆ ಬ್ರೀಫ್ ಕೇಸ್ ತಗೊಂಡು ಹೋಗ್ಬಿಟ್ರೆ? ಈಗದು ಸೇಫ್ ಆದ ಜಾಗದಲ್ಲಿದೆ. ಬಾ. ಆಂಜನೇಯ, ಈಗಿನ ಕಾಲದಲ್ಲಿ ಯಾರು ನಂಬೋದಕ್ಕೂ ಆಗೋದಿಲ್ಲಪ್ಪ. ನಿನ್ನ ಕೃಪೆಯಿಂದ ಚಿನ್ನ ಸಿಕ್ತು. ಅದನ್ನ ತಗೊಂಡೋಗಿ ನಿಯತ್ತಾಗಿ ನನ್ನ ಹೆಂಡತಿ ಕೈ ಕೊಟ್ರೆ ಅವಳೇನೋ ಮಹಾ ನಿಷ್ಠಾವಂತೆ ಆಗೋದಿಕ್ಕೆ ಅದನ್ನ ತಗೊಂಡೋಗಿ ಪೊಲೀಸ್ನವರು ಕೊಟ್ಲು. ಇದರಿಂದ ನನಗೆ ಅನ್ಯಾಯ ದುಃಖ ಎರಡೂ ಆಗಿದೆ. ಅಳೋಣ ಅಂತಂದ್ರೆ ಕಣ್ಣಲ್ಲಿ ನೀರೇ ಬರ್ತಾ ಇಲ್ಲ. ಈಗ ನಾನು ನಿನ್ನ ಹತ್ರ ಯಾಕೆ ಬಂದಿದ್ದೀನಿ ಹೇಳು? ಭಿಕ್ಷೆ ಬೇಡೋದಕ್ಕಲ್ಲ, ನನಗೂ ನಿನ್ನಂಗೆ ಶಕ್ತಿ ಕೊಡು ಅಂತ ಕೇಳಕ್ ಬಂದಿದ್ದೀನಿ. ಆ ಓಚದ ಗಡ್ಡದ ನನ್ ಮಗನ್ಗೆ ಗುದ್ದಿದ್ರೆ ಹೋಗಿ ಸಮುದ್ರದಿಂದ ಆಚೆಗೆ ಬಿಡಬೇಕು. ಕೊಡು ಆಂಜನೇಯ, ಶಕ್ತಿ ಕೊಡು. ಏನಿದು ಚಿಚ್ಚಿಲ ವಜ್ರ? ಆಂಜನೇಯ, ಇದನ್ನು ಕೊಟ್ಟು ಒಳ್ಳೆ ಇಕ್ಕಟ್ಟಿಗೆ ಸಿಗಾಕ್ಸ್ಬಿಟ್ಟಲ್ಲಪ್ಪ. ಮನೆಗ್ ತಗೊಂಡೋದ್ರೆ ನನ್ನ ಹೆಂಡತಿ ಕಾಟ. ಏನೇ ಸಿಕ್ಕರು ತಂದ್ಕೊಡು ಅಂತ ಎದುರಿಸ್ತಾನೆ ಆ ಓಚದ ಗಡ್ಡದ ನನ್ನ ಮಗ. ನನ್ನ ಹೆಂಡತಿಗೂ ತರ್ಸಲ್ಲ, ಅವನಿಗೂ ಕೊಡಲ್ಲ. ಅದ್ ಏನ್ ಮಾಡ್ತಾರ ಮಾಡ್ಕೊಳ್ಳಿ. ನಾನು ಬರ್ತೀನಪ್ಪ. ತಂದೆ ಕಾಪಾಡಪ್ಪ. ಬನ್ನಿ ಇಲ್ಲಿ. ಇಲ್ಲ ಇಲ್ಲ, ನನ್ಗೇನು ಸಿಕ್ಕಿಲ್ಲ ಕಣೆ. ಬಂದ್ರೆ ಇಲ್ಲಿ. ನಾನು ಅರ್ಜೆಂಟಾಗಿ ಬಾತ್ರೂಮ್ ಹೋಗ್ಬೇಕು. ನಿಂತ್ಕೊಳ್ರಿ. ಇತ್ತೀಚೆಗೆ ನಿಮ್ಮನ್ನ ನಂಬೋದೇ ಕಷ್ಟ ಆಗ್ತಿದೆ. ಏನದು ಪ್ಯಾಂಟ್ ನಲ್ಲಿ? ಪ್ಯಾಂಟ್ ಅಲ್ಲಿರೋದು ಹೆಂಗೆ ತೋರ್ಸಕ್ಕಾಗುತ್ತೆ? ನನಗ್ ನಾಚಿಕೆ ಆಗುತ್ತಪ್ಪ. ಅದಕ್ಕೆ ಪೊಲೀಸ್ ಅವಳನ್ನ ಮದ್ವೆ ಆಗಬಾರ್ದು ಅನ್ನೋದು. ನಾಟಕ ಸಾಕು. ಜೇಬ್ನಲ್ಲಿ ಏನಿದೆ ತೋರ್ಸಿ. ಏನು ಇಲ್ಲ ಕಣೆ ಮುತ್ತ, ನಿಜವಾಗ್ಲೂ ಏನು ಇಲ್ಲ. ಮೈ ಗಾಡ್, ಡೈಮಂಡ್ಸ್. ವಜ್ರ ವಜ್ರ ಎಲ್ಲ ಒರಿಜಿನಲ್ಲು ಕಣೆ. ಇಷ್ಟೊಂದು ಡೈಮಂಡ್ಸ್ ನಿಮಗ್ ಸಿಗ್ಬೇಕಾದ್ರೆ ನೀವ್ ಯಾವ್ದೋ ಸ್ಮಗ್ಲರ್ ಗ್ಯಾಂಗ್ ನಲ್ಲಿ ಸೇರ್ಕೊಂಡಿದ್ದೀರಾ. ನಿಜ ಹೇಳಿ. ಸ್ಮಗ್ಲರ್ ಗ್ಯಾಂಗು ದೇವ್ರಾಣಿ, ಆ ದೇವ್ರೆ ಕೊಟ್ಟ ಕಣೆ. ಇದನ್ನ ಕೊಟ್ನಾ? ಅವತ್ತು ಗೋಲ್ಡ್ ಬಿಸ್ಕೆಟ್ ತಂದ್ಬಿಟ್ಟು ದೇವ್ರ ಕೊಟ್ಟ ಅಂತ ಹೇಳಿದ್ರಿ. ಇವತ್ತು ಡೈಮಂಡ್ಸ್ ತಂದು ದೇವ್ರ ಕೊಟ್ಟ ಅಂತ ಹೇಳ್ತಿದ್ದೀರಾ. ಏನ್ ಕೇಳಿದ್ರು ದೇವ್ರ ಕೊಟ್ಟ ಅಂತ ಹೇಳ್ತಿರಲ್ಲ. ಒಳ್ಳೆ ಮಾತ್ನಲ್ಲಿ ಕೇಳ್ತಾ ಇದ್ದೀನಿ, ನಿಜ ಹೇಳಿ. ಯಾವ ಸ್ಮಗ್ಲರು ನಂಗೆ ಗೊತ್ತಿಲ್ವಲ್ಲೇ. ನೀವ್ ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ. ಬನ್ನಿ ನನ್ ಜೊತೆಗೆ.
ಮುತ್ತು ಮನೆಗ್ ಬಂದು ಮಹಾಲಕ್ಷ್ಮಿನ ಅನ್ಯಾಯವಾಗಿ ಲಾಕಪ್ ಹಾಕ್ಬೇಡ ಕಣೆ. ನಾನು ಏನೇನೋ ಆಸೆಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೌದಾ ಬನ್ನಿ. ಮುತ್ತ ಬೇಡವೆ. ದೇವ್ರಾಣೆಗೂ ನಿಮ್ಮ ಹಣೆಗೂ ಭೂಮಿ ತಾಯಿ ಹಣೆಗೂ ನಿಮ್ ಮನೆ ದೇವ್ರಾಣೆಗೂ ಆ ದೇವ್ರೇ ಕೊಟ್ಟ ಸರ್. ನನ್ನನ್ನ ಬಿಟ್ಬಿಡಿ ಸರ್. ನಾನ್ ಕಳ್ಸಿರೋ ವಜ್ರಾನ ಆ ದೇವ್ರು ನಿನ್ನ ಹತ್ರ ಕೊಡೋದಕ್ಕೆ ಹೇಗೋ ಸಾಧ್ಯ? ನೀನ್ ಯಾರ್ದೋ ಜೊತೆ ಸೇರ್ಕೊಂಡು ನನ್ ಬೆನ್ ಹಿಂದೆ ಬಿದ್ದಿದ್ಯಾ? ಯಾರದ್ ಹೇಳು? ಆ ದೇವ್ರೇ ಸರ್. ಯಜಮಾನ್ರಿ ನನ್ ಯಾಕೋ ಡೌಟ್. ಈ ನನ್ನ ಮಗ ಮಂತ್ರ ಮಾಡಿಸಿ ಯಂತ್ರ ಕಟ್ಟಿಸ್ಕೊಂಡ್ ಬಂದು ನಿಮ್ ಫೋನ್ ಎಲ್ಲ ಕತ್ ಕೇಳ್ತಾವನಿ. ಬಿಚ್ ನೋಡ್ಲಾ ಅವನ್ ಪ್ಯಾಂಟ್ನ. ಅಯ್ಯೋ ಈಗ್ಲೇ ಎಲ್ಲ ಬಿಚ್ಬಿಟ್ಟವ್ರೆ, ಇವನ್ ಬೇರೆ ಬಿತ್ ನೋಡ್ತಾನ ಸಾರ್. ನಿನ್ನ ಜೀವ ಸಹಿತ ಬಿಟ್ಟಿದ್ದೆ ತಪ್ಪಾಯ್ತು. ಕೈ ಕಾಲ್ ಕತ್ತರಿಸಿ ಭಿಕ್ಷೆ ಬಿಡೋದಕ್ಕೆ ಕೂರಿಸ್ಬೇಕಾಗಿತ್ತು. ನಿನಗ್ ಏನೇ ಸಿಕ್ಕಿದ್ರು ನನಗ್ ತಂದ್ಕೊಡು ಅಂತ ಹೇಳಿಲ್ಲ? ಯಾಕೆ ತಂದ್ಕೊಡ್ಲಿಲ್ಲ? ಆ ಗೋಲ್ಡ್ ಬಿಸ್ಕೆಟ್ ವಜ್ರ ಎಲ್ಲ ಯಾರ್ ಕೊಟ್ರು? ಎಲ್ಲಿದಾರವ್ರು ಹೇಳು? ಆ ದೇವ್ರಾಣೆಗೂ ಆ ದೇವ್ರೇ ಕೊಟ್ಟ ಸರ್. ನನ್ನ ನಂಬಿ ಸರ್. ದೇವ್ರೇ ಕೊಟ್ನ? ಹೇಗ್ ಕೊಟ್ಟ? ತಪ ತಪ ಅಂತ ಕೊಟ್ನ? ಏಯ್ ಕೈ ಕಾಲ್ ಕತ್ತರಿಸ್ರ ಒಂದು. ಸಾರ್ ಬಿಟ್ಬಿಡಿ ಆ ವಜ್ರ ಹೊಡ್ಕೊಂಡು ಹೋಗಿದ್ದು ಇವನಲ್ಲ ಸರ್, ಅವರೇ ಬೇರೆ. ನಾನು ಹೇಳಿಲ್ವಾ ಸರ್ ನಾನಲ್ಲ ಅಂತ. ನನ್ನ ಬಿಟ್ಬಿಡಿ ಸರ್, ನಾನು ಬರೀಕಂತೀನಿ. ಏಯ್ ಬರೋ ಇಲ್ಲಿ. ಓಹ್ ಗೊತ್ತಾಯ್ತು ಸರ್. ಇನ್ ಮೇಲೆ ಏನೇ ಸಿಕ್ಕಿದ್ರು, ಯಾಕೆ ಕಸ ಸಿಕ್ಕಿದ್ರು ನಿಮ್ ಕೈಗೆ ತಂದ್ಕೊಡ್ತೀನಿ. ನಾವ್ ಹೋಗ್ತೀನಿ ಸರ್. ಏಯ್ ಓಹ್ ಗೊತ್ತಾಯ್ತು, ತಂದ್ಕೊಡ್ತೀನಿ ಸರ್. ಬಡ್ಡಿ ಮಗನೇ. ಬಾಸ್, ವೀರ ಧೀರ ಅನ್ನೋ ಕಳ್ರೆ ನಮ್ಮ ಹತ್ರ ವಜ್ರ ಕಿತ್ಕೊಂಡು ಹೋದವ್ರು. ಧೀರ ಧೀರ ಯಾರವ್ರು?